ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನನ್ನ ಗಾರ್ಡನಲ್ಲಿ ನೋಡಬಹುದು ನೀವು ಎಷ್ಟು ಹೂಗಳು ಬಿಡ್ತಾ ಇರುತ್ತೆ ಅಂತ. ನಿಮಗೂ ಆಶ್ಚರ್ಯ ಆಗಬಹುದು ಇಷ್ಟೊಂದು ಹೂಗಳನ್ನು ನೋಡಿದವಾಗ. ಈ ರೀತಿ ಹೂ ಬಿಡಬೇಕು ಅಂತ ಅಂದರೆ ಅದು ಸುಮ್ಮನೆ ನಾವು ಗಿಡ ಹಾಕಿ ಬಿಟ್ಬಿಟ್ರೆ ಬರೋದಿಲ್ಲ. ಅದಕ್ಕೆ ಸಾಕಷ್ಟು ರೆಮಿಡೀಸ್ನ ನಾವು ಮಾಡಬೇಕಾಗತ್ತೆ. ಬನ್ನಿ ಇವತ್ತು ನಾವು ಏನು ರೆಮಿಡಿ ಮಾಡಬಹುದು ಅಂತ ನೋಡೋಣ. ನಾನು ಮಾಡ್ತಾ ಇರೋ ರೆಮಿಡಿನ ನೀವು ಫಾಲೋ ಮಾಡಿ. ನಾನಿವತ್ತು 2 ಬ್ಯಾಗ್ಸ್ ಕೌಡಂಗ್ ಫರ್ಟಿಲೈಸರ್ ಮತ್ತು ಶೀಪ್ ಡಂಗ್ ಫರ್ಟಿಲೈಸರ್, ಒಂದೊಂದು ಬ್ಯಾಗ್, 1 ಬ್ಯಾಗ್ ಶೀಪ್ ಡಂಗ್ ಫರ್ಟಿಲೈಸರ್, 1 ಬ್ಯಾಗ್ ಕೌಡಂಗ್ ಫರ್ಟಿಲೈಸರ್ ತೊಗೊಂಡಿದ್ದೀನಿ. ಅದಕ್ಕೆ 2 ಚೀಲ ಗಾರ್ಡನ್ ಸಾಯಿಲ್ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಈಕ್ವಲ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಮಣ್ಣು ಮತ್ತು ಗೊಬ್ಬರನ ಚೆನ್ನಾಗಿ ಎರಡು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ಪ್ಯಾಚುಲ ಸಹಾಯದಿಂದ ನೀಟಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಆ ನಂತರನೇ ಗಿಡಗಳಿಗೆ ಕೊಡಬೇಕು. ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು. ಯಾಕೆಂದರೆ ಮಣ್ಣು ಮತ್ತು ಗೊಬ್ಬರ ಎರಡೂ ಜಾಸ್ತಿ ಇದೆ. ನನ್ನ ಪಾಟ್ಗಳ ಸಂಖ್ಯೆನೂ ಜಾಸ್ತಿ ಇರೋದ್ರಿಂದ ನಾನು ಜಾಸ್ತಿನೇ ಮಣ್ಣು ಗೊಬ್ಬರ ಎರಡೂ ತೊಗೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಾವು ಸಾಯಿಲ್ ಟೆಕ್ಸ್ಚರ್ ಗಿಡದ್ದು ತುಂಬ ಚೇಂಜ್ ಆಗುತ್ತೆ, ಪೋರಸ್ ಆಗಿರುತ್ತೆ. ಈ ರೀತಿ ನಾವು ಮೇಲ್ಗಡೆಯಿಂದ ಮಣ್ಣು ಮತ್ತು ಗೊಬ್ಬರ ಗಿಡಗಳಿಗೆ ಕೊಡೋದ್ರಿಂದ ಮತ್ತು ಗಿಡಗಳ ಹೆಲ್ದಿ ಗ್ರೋತ್ಗೂ ತುಂಬ ಒಳ್ಳೆಯದು ಈ ರೀತಿ ಮಾಡೋದು. ವರ್ಷಕ್ಕೆ ಒಂದು 2-3 ಸರಿನಾದರೂ ನಾವು ಈ ರೀತಿ ಮಾಡಬೇಕಾಗತ್ತೆ. ಈ ಒಂದು ಗೊಬ್ಬರದ ಮಿಕ್ಸ್ಚರ್ಗೆ ನಾನು ಹಾಕ್ಕೊಳ್ತಾ ಇರೋದು ನೀಮ್ ಕೇಕ್ ಪೌಡರ್. ಇದು ಶೆಲ್ ರೂಪದಲ್ಲಿದೆ, ಕೆಲವೊಂದು ಸಾರಿ ಪೌಡರ್ ರೂಪದಲ್ಲಿಯೂ ಸಹ ಇರುತ್ತೆ. ಇದನ್ನು ನಾನು ಸುಮಾರು 1.5 kg ಹಾಕ್ಕೊಳ್ತಾ ಇದ್ದೀನಿ ಗೊಬ್ಬರದ ಮಿಕ್ಸ್ಗೆ. ಈ ರೀತಿ ಮಾಡೋದ್ರಿಂದ ರೂಟಲ್ಲಿ ಬರುವಂತಹ ಫಂಗಸ್ನ ನಾವು ಅವಾಯ್ಡ್ ಮಾಡ್ಕೋಬಹುದು, ತಡಿಬಹುದು. ನೀಮ್ ಕೇಕ್ ಫರ್ಟಿಲೈಸರ್ಗೆ ಅಷ್ಟೊಂದು ಶಕ್ತಿ ಇದೆ, ಆ ಫಂಗಸ್ನ ಕಡಿಮೆ ಮಾಡುವಂತಹ ಶಕ್ತಿ ಅದಕ್ಕಿದೆ, ತಡೆಯುವಂಥ ಶಕ್ತಿ ಇದೆ. ಸೊ ನಾನು ಯಾವಾಗಲೇ ಈ ರೀತಿ ಮೇಲಿಂದ ಗೊಬ್ಬರನ ಕೊಡಬೇಕಾದ್ರೆ ಈ ರೀತಿ ನೀಮ್ ಕೇಕ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಬೇರೆ ಏನನ್ನು ಹಾಕಕ್ಕೆ ಹೋಗಬಾರ್ದು. ಈ ರೀತಿ ಮೇಲಿಂದ ನಾವು ಗೊಬ್ಬರ ಕೊಡುವಾಗ ಇದಿಷ್ಟೇ ಸಾಕು. ಇದರಿಂದನೇ ಸಾಕಷ್ಟು ಬೆಳವಣಿಗೆಗೆ ತುಂಬ ಸಹಾಯ ಆಗುವಂಥ ಪೋಷಕಾಂಶಗಳು ಇದರಲ್ಲಿ ಇದೆ. NPKನಲ್ಲಿ ಇರುವಂತಹ ಎಲ್ಲ ಪೋಷಕಾಂಶಗಳು ಇದರಲ್ಲಿದೆ. ನೈಟ್ರೋಜನ್, ಫಾಸ್ಫರಸ್ಸು ಮತ್ತು ಪೊಟ್ಯಾಷಿಯಮ್ ಎಲ್ಲದೂ ಈ ಗೊಬ್ಬರದಲ್ಲಿ ಸಿಗೋದ್ರಿಂದ ಈ ಗೊಬ್ಬರ ಒಂದೇ ಸಾಕು ಗಿಡಗಳಿಗೆ. ನೀವು ನೋಡ್ಬೋದು ಇದರಲ್ಲಿ ಗ್ರೋತ್ ತುಂಬಾ ಕಡಿಮೆ ಆಗಿದೆ. ಸೊ ಇಂತಹ ಒಂದು ಗಿಡಗಳಿಗೆ ನೀವು ನೋಡ್ಬೋದು, ಇಲ್ಲಿ ಮಣ್ಣು ನೋಡಿ ತುಂಬಾ ಟೈಟ್ ಆಗಿದೆ, ಮುಟ್ಟಕ್ಕೆ ಆಗ್ತಾ ಇಲ್ಲ, ಅಷ್ಟು ಗಟ್ಟಿಯಾಗಿದೆ. ಹೀಗಿದ್ದವಾಗ ಗಿಡಗಳು ಬೆಳವಣಿಗೆ ತುಂಬ ಕುಂಠಿತ ಆಗುತ್ತೆ, ಅಂದರೆ ಸ್ಲೋ ಆಗುತ್ತೆ. ಅಂಥ ಸಮಯದಲ್ಲಿ ನಾವು ಈ ರೀತಿ ಮೇಲ್ಗಡೆಯಿಂದ ಹೊರಗಡೆಯಿಂದ ಗೊಬ್ಬರನ ಮತ್ತು ಮಣ್ಣು ಕೊಡೋದ್ರಿಂದ ಆ ಮಣ್ಣನ್ನು ಪೋರಸ್ ಮಾಡಬಹುದು ನಾವು. ಕೆಲವೊಂದು ಗಿಡಗಳಲ್ಲಿ ನಾನು ಸ್ವಲ್ಪ ನೆಗ್ಲಿಜೆನ್ಸ್ ಮಾಡಿಕೊಂಡು ಗೊಬ್ಬರ ಕೊಟ್ಟಿಲ್ಲ. ಅಂಥ ಗಿಡಗಳಲ್ಲಿ ನೋಡ್ಬೋದು ನೀವು, ಹೂವು ಕಡಿಮೆ ಇದೆ ಮತ್ತು ಮಣ್ಣು ತುಂಬ ಟೈಟ್ ಆಗಿದೆ. ಗೊಬ್ಬರ ಇರಲಿಲ್ಲ ಅಂತ ನಾನು ಕೊಟ್ಟಿಲ್ಲ, ಆ್ಯಕ್ಚುಲಿ ಗಿಡಗಳು ಹೋಗಿಬಿಡುತ್ತೆ ಅಂತ ರೀಪಾಟ್ ಮಾಡಿಬಿಟ್ಟೆ. ಇವಾಗ ನಾನು ಮೇಲಿಂದ ಕೊಡ್ತಾ ಇದ್ದೀನಿ. ಹಾಗೂ ಮಾಡಬಹುದು, ಬಟ್ ರೀಪಾಟ್ ಮಾಡೋವಾಗಲೇ ನಾವು ಪಾಟಿ ಮಿಕ್ಸ್ಚರ್ ನೀಟಾಗಿ ತೊಗೊಂಡ್ರೆ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ನ ಬರೋದಿಲ್ಲ. ಬಟ್ ನಾವು ನೀರು ಹಾಕ್ತಾ ಕ್ರಮೇಣ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ನಿಮ್ಮ ಪಾಟಲ್ಲಿ ಮಣ್ಣು ಕೆಳಗಡೆ ಹೋಗ್ತಾ ಇರುತ್ತೆ. ಅದು ಡ್ರೈನೇಜ್ ಹೋಲ್ ಮಾಡಿರ್ತೀವಲ್ಲ, ಅಲ್ಲಿಂದನೂ ಸಹ ಮಣ್ಣು ಕೆಲವೊಂದು ಸಾರಿ ಹೋಗ್ತಾ ಇರುತ್ತೆ. ಆ ರೀತಿ ಆದವಾಗ ಮಣ್ಣು ಆಟೋಮ್ಯಾಟಿಕ್ಕಾಗಿ ಕೆಳಗಡೆ ಇಳಿತಾ ಇರುತ್ತಲ್ಲ, ಹಾಗಿದ್ದವಾಗ ನಾವು ಈ ರೀತಿ ಮೇಲ್ಗಡೆಯಿಂದ ಗೊಬ್ಬರ ಮತ್ತು ಮಣ್ಣು ಕೊಡೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಗಿಡಕ್ಕೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಾಕಷ್ಟು ಈ ರೀತಿ ನಾವು ಮೇಲಿಂದ ಗೊಬ್ಬರ ಕೊಡೋದ್ರಿಂದ ಸಿಗುತ್ತೆ. ಇದು ನೋಡಿ, ಇದೊಂದು ಪಾಟ್ಗೆ 2 ಇದನ್ನು ಮರ ನಾನು ಗೊಬ್ಬರ ಹಾಕ್ತಾಯಿದ್ದೀನಿ. ಅಷ್ಟು ಕೆಳಗಡೆ ಇಳಿದು ಹೋಗಿಬಿಟ್ಟಿದೆ ಮಣ್ಣು. ಗಿಡ ಚೆನ್ನಾಗಿ ಬೆಳಿಬೇಕು ಅಂತ ಅಂದರೆ ಸಾಕಷ್ಟು ಮಣ್ಣು ಗೊಬ್ಬರ ಕೊಡಲೇಬೇಕು, ಅದಕ್ಕೆ ಅವಶ್ಯಕತೆ ಇರೋಷ್ಟು. ಮತ್ತು ಈ ರೀತಿ ನಾವು ಸಾಯಿಲ್ ಟೆಕ್ಸ್ಚರ್ನ ಚೇಂಜ್ ಮಾಡಿದ್ರೆ ಗಾಳಿ ತುಂಬ ಚೆನ್ನಾಗಿ ರೂಟ್ಗಳಲ್ಲೆಲ್ಲ ಓಡಾಡೋದ್ರಿಂದ ರೂಟ್ಗಳು ಅಷ್ಟೇ ಹೆಲ್ದಿಯಾಗಿ ಗ್ರೋ ಆಗುತ್ತೆ, ಗಿಡ ಬೆಳವಣಿಗೆನೂ ಚೆನ್ನಾಗಿರುತ್ತೆ. ಪ್ರತಿಯೊಂದು ಗಿಡಕ್ಕೂ ನಾನು ಗೊಬ್ಬರನ ಕೊಡೋದಕ್ಕಿಂತ ಮುಂಚೆ ಈ ರೀತಿ ಸಾಯಿಲ್ನ ಲೂಸ್ ಮಾಡ್ಕೊಳ್ತೀನಿ. ಹಾಗೆ ಮಾಡ್ಕೊಳ್ಳೋದ್ರಿಂದನೇ ಗಿಡದ
ಒಂದು ರೂಟ್ ತನಕನೂ ನಾವು ಕೊಡುವಂತಹ ಗೊಬ್ಬರದ ಒಂದು NPK ಅಂಶ ರೀಚ್ ಆಗೋದು, ಮತ್ತು ಗಿಡ ಬೆಳವಣಿಗೆನೂ ತುಂಬ ಚೆನ್ನಾಗಾಗೋದು, ಫ್ಲವರಿಂಗ್ಸೂ ಚೆನ್ನಾಗಿ ಬರೋದು. ಹಾಗಿದ್ದಾವಾಗಲೇ ನಾವು ಸಾಯಿಲ್ನ ಲೂಸ್ ಮಾಡ್ಕೊಳ್ಳದೆ ಕೊಡೋದು ಬಹಳ ತಪ್ಪು. ಅದರಿಂದ ಏನು ಪ್ರಯೋಜನವೇ ಆಗೋದಿಲ್ಲ. ಪ್ರತಿಯೊಂದು ಪಾಟ್ಗೂ ಸಾಯಿಲ್ ಲೂಸ್ ಮಾಡಿಕೊಂಡೇ ಯಾವುದೇ ಗೊಬ್ಬರ ಆಗಲಿ ಯಾವುದೇ ಟೈಮಲ್ಲಾಗಲಿ ಕೊಡಬೇಕು. ಎವ್ರಿ 15 ಡೇಸ್ ನೀವು ಸಾಯಿಲ್ನ ಲೂಸ್ ಮಾಡ್ತಾನೆ ಇರಬೇಕು, ಪಾಟಲ್ಲಿರೋ ಸಾಯಿಲ್ನ. ಆವಾಗ ರೂಟ್ ತನಕನೂ ನಾವು ಏನು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅದು ರೀಚ್ ಆಗುತ್ತೆ. ಹೈಬಿಸ್ಕಸ್ ಪ್ಲ್ಯಾಂಟ್ಸ್ ಒಂಥರ ಹೆವಿ ಫೀಡರ್ಸ್, ತುಂಬ ಗೊಬ್ಬರದ ಇದನ್ನು ಕೇಳ್ತಾ ಇರುತ್ತೆ. ಹಾಗೆ ನಾವು ಎಷ್ಟು ಕೊಡ್ತಾ ಇರ್ತೀವಿ ಅಷ್ಟು ಖುಷಿಯಾಗಿರುತ್ತೆ ಗಿಡಗಳು, ಮತ್ತು ಅಷ್ಟೇ ಸಂಖ್ಯೆಯಲ್ಲಿ ಹೂಗಳನ್ನ ರೆಸ್ಟ್ ತೊಗೊಳ್ದಂಗೆ ಗಿಡಗಳು ಕೊಡ್ತಾ ಇರುತ್ತೆ. ನೀವು ನೋಡಬಹುದು ನನ್ನ ಗಿಡದಲ್ಲಿ ವರ್ಷ ಪೂರ್ತಿ ಹೂಗಳು ಬಿಡ್ತಾನೆ ಇರುತ್ತೆ. ವಿಂಟರ್ ಸೀಸನ್ ಆ ಸೀಸನ್ ಅಂತ ಏನಿಲ್ಲ, ಎಲ್ಲ ಸೀಸನಲ್ಲೂ ನಾಟಿ ಗಿಡಗಳು ಹೂ ಬಿಡ್ತಾ ಇರುತ್ತೆ, ಇದ್ರ ಗಿಡಗಳು ಫಾರಮ್ ಗಿಡಗಳು ಹೂ ಬಿಡ್ತಾ ಇರುತ್ತೆ. ಅಬ್ಸರ್ವ್ ಮಾಡಿರ್ಬೋದು, ಹೂವಿಲ್ಲ ಅನ್ನೋ ಸಮಯನೇ ಇಲ್ಲ ನನ್ನ ಗಾರ್ಡನಲ್ಲಿ. ಯಾಕೆ ಅಂತ ಅಂದರೆ ನಾನು ಆ ರೀತಿ ಗೊಬ್ಬರನ ಕೊಡ್ತಾನೆ ಇರ್ತೀನಿ. ಎವ್ರಿ 15 ಡೇಸ್ ಏನಾದರೂ ಒಂದು ಫರ್ಟಿಲೈಸರ್ಸ್ನ ಗಿಡಗಳಿಗೆ ಕೊಡ್ತಾನೆ ಇರ್ತೀನಿ. ಸೊ ಹಾಗಿದ್ದವಾಗ ಗಿಡಗಳು ಕಂಟಿನ್ಯೂಸ್ ಆಗಿ ಚಿಗುರುತ್ತಾನೆ ಇರುತ್ತೆ, ಹೂ ಬಿಡ್ತಾನೆ ಇರುತ್ತೆ. ನೀವು ನೋಡ್ಬೋದು ಈ ಪಾಟಲ್ಲೂ ಸಹ ಮಣ್ಣು ತುಂಬ ಟೈಟಾಗಿದೆ. ಸೊ ನಾವು ಕೊಡೋ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಈ ರೀತಿ ಲೂಸ್ ಮಾಡ್ಕೊಂಡು ಕೊಟ್ಟರೆ ಅದರ ಎಫೆಕ್ಟೇ ಬೇರೆ ಇರುತ್ತೆ. ವಿದಿನ್ 1 ವೀಕ್ ನೀವು ಅದ್ರ ಚೇಂಜಸ್ನ ನೀವು ಗಿಡದಲ್ಲಿ ಕಾಣಬಹುದು. ಗ್ರೀನಿಶ್ ಆಗುತ್ತೆ, ಎಲ್ಲೋ ಆಗಿರೋ ಎಲೆಗಳೆಲ್ಲ ತುಂಬ ಗ್ರೀನಿಶ್ ಆಗಿ ಡಾರ್ಕ್ ಗ್ರೀನ್ ಆಗಿ ಟರ್ನ್ ಆಗುತ್ತೆ. ಈ ಒಂದು ಪ್ರೊಸೀಜರ್ನ ನೀವು ವರ್ಷದಲ್ಲಿ 3 ಸರಿನಾದರೂ ಮಾಡ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ನೀವು ಕೇಳೋಷ್ಟು ಹೂಗಳನ್ನ ಗಿಡದಿಂದ ನಾವು ಪಡ್ಕೋಬಹುದು. ಕೆಲವೊಂದು ಸಾರಿ ಗಿಡ ಹಾಗೇ ಹೂ ಬಿಡೋದನ್ನು ಸ್ಟಾಪ್ ಮಾಡಿಬಿಡುತ್ತೆ, ಏನಾಗಿದೆ ಅಂತಲೇ ನಮಗೆ ಗೊತ್ತಾಗಲ್ಲ. ಅಂತಹ ಸಮಯದಲ್ಲಿ ನಾವೇನು ಮಾಡಬೇಕು, ಈ ರೀತಿ ಸಾಯಿಲ್ನ ಲೂಸ್ ಮಾಡ್ಕೊಳ್ಬೇಕು, ಲೈಟ್ ಪ್ರೂನಿಂಗ್ ಮಾಡಬೇಕು. ಈ ರೀತಿ ಸ್ವಲ್ಪ ಮಣ್ಣನ್ನು ಪಾಟಿಂದ ತೆಗೆದುಬಿಟ್ಟು ಹೊಸ ಮಣ್ಣು ಗೊಬ್ಬರ ಹಾಕೋದ್ರಿಂದ ಗಿಡಗಳಿಗೆ ಒಂದು ಹೊಸ ಚೇತನ ಬಂದಂಗೆ ಆಗುತ್ತೆ. ಹೂಗಳು ಅಷ್ಟೇ ತುಂಬ ಚೆನ್ನಾಗಿ ಬಿಡೋದಕ್ಕೆ ಶುರುವಾಗುತ್ತೆ. ಗಿಡಗಳನ್ನ ಮಕ್ಕಳ ಥರ ಪ್ರೀತಿಸಬೇಕು ಅಂತ ಹೇಳ್ತಾರೆ. ಹಾಗೆ ಪ್ರೀತಿಸಿದವಾಗಲೇ ಹೂಗಳು ತುಂಬ ಚೆನ್ನಾಗಿ ಖುಷಿಯಾಗಿರುತ್ತೆ. ಗಿಡಗಳು ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ. ನನಗೆ ಗಿಡಗಳು ಬೆಳೆಸೋದು ಅಂತ ಅಂದರೆ ತುಂಬ ಹುಚ್ಚು. ನನ್ನ ಮನೆ ಕೆಲಸದ ನಡುವೆನೂ ಟೈಮ್ ಮಾಡಿಕೊಂಡು ನಾನು ಈ ಒಂದು ಇದನ್ನು ಮಾಡ್ತೀನಿ. ನನಗೆ ಇದೊಂದು ಹಾಬಿ ಮೊದಲಿಂದನೂ, ಗಿಡಗಳು ಬೆಳೆಸೋ ಹುಚ್ಚು. ಜಾಗ ತುಂಬ ಇದ್ದರೆ ಎಲ್ಲ ಥರ ಗಿಡಗಳನ್ನು ಬೆಳೆಸ್ತಾ ಇದ್ದೆ. ಬಟ್ ನಮ್ಮ ಮನೆಯಲ್ಲಿ ಬರೀ ಟೆರೆಸ್ ಮೇಲೆ ಮಾತ್ರ ಜಾಗ ಇರೋದ್ರಿಂದ ಕೆಳಗಡೆ ನಾವು ಪಾರ್ಕಿಂಗಲ್ಲೆಲ್ಲ ಜಾಗ ಬಿಟ್ಕೊಂಡಿಲ್ಲ. ಸೊ ಎಷ್ಟು ಜಾಗ ಇದೆ ಅಷ್ಟರಲ್ಲಿ ಎಷ್ಟು ಗಿಡ ಬೇಕು ಅಷ್ಟನ್ನು ಮಾತ್ರ ಬೆಳ್ಕೊಳ್ತಾ ಇದ್ದೀನಿ. ಅಷ್ಟಕ್ಕೆ ಮಾತ್ರ ಪರ್ಮಿಷನ್ ನನಗೆ ಕೊಟ್ಟಿದ್ದಾರೆ ಮನೆಯಲ್ಲಿ. ನೀವು ನಿಮ್ಮ ಗಾರ್ಡನಲ್ಲಿ ಚೆನ್ನಾಗಿ ಹೂ ಬರಬೇಕು ಅಂತ ಅಂದರೆ ನಾನು ಮಾಡ್ತಾ ಇರೋ ಕೆಲವೊಂದು ರೆಮಿಡೀಸ್ ಏನು ಮಾಡ್ತೀನಿ, ಪ್ರೊಸೀಜರ್ಸ್, ಅವನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಗಾರ್ಡನ್ನಲ್ಲೂ ಇಷ್ಟೇ ಹೂಗಳು ಬರುತ್ತೆ. ನೀವು ನೋಡ್ಬೋದು, ದಿವಸ ನನಗೆ ರೆಕಾರ್ಡ್ ಮಾಡೋದಕ್ಕೆ ಒಂದಷ್ಟು ಟೈಮ್ಸ್ ಹಿಡಿಯುತ್ತೆ. ಪ್ರತಿ ದಿವಸನೂ ಏನು ಮಾಡಲಿ, ಯಾವ್ದು ರೆಕಾರ್ಡ್ ಮಾಡಲಿ ಅಂತ ನಾನು ಇದು ಮಾಡ್ತಾ ಇರ್ತೀನಿ. ಅದಕ್ಕೆ ನಾನು ಆವತ್ತು ಬಿಡೋ ಹೂಗಳನ್ನೇ ನಾನು ರೆಕಾರ್ಡಿಂಗ್ಸ್ನ ಹಾಕೋದು. ಯಾವುದನ್ನು ಕೆಲವೊಂದು ಸಾರಿ ಮಾತ್ರ ಎಲ್ಲೋ ರಿಪೀಟೆಡ್ ಆಗಿರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಡೈಲಿ ಫ್ಲವರಿಂಗ್ಸ್ನೇ ನಾನು ಅಪ್ಲೋಡ್ ಮಾಡೋದು. ನೀವು ಏನಾದರೂ ಮಾಡಿ ಬಿಡಿ, ಪಾಟಲ್ಲಿ ಮಣ್ಣು ಕೆಳಗೆ ಇಳಿಯುತ್ತೆ. ಸೊ ಆವಾಗ ನಾವು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಈ ರೀತಿ ನಾವು ಪ್ರತಿಯೊಂದು ಗಿಡಗಳಿಗೂ ಕೊಟ್ಕೊಳ್ಳೇಬೇಕು. ಹೀಗೆ ಮಾಡೋದ್ರಿಂದನೇ ಗಿಡಕ್ಕೆ ಬೇಕಾದ NPK ಅಂಶ ಚೆನ್ನಾಗಿ ಸಿಗೋದ್ರಿಂದ ಗಿಡಗಳು ಹೆಲ್ದಿಯಾಗಿರುತ್ತೆ, ಖುಷಿಯಾಗಿಯೂ ಸಹ ಇರುತ್ತೆ. ಈ ರೀತಿ ಮಾಡ್ಕೊಂಡಾದಮೇಲೆ ನಾವು ಪ್ರತಿ ತಿಂಗಳೂ ಏನಾದರೂ ಬೇರೆ ಗೊಬ್ಬರಗಳನ್ನ, ಲಿಕ್ವಿಡ್ ಫರ್ಟಿಲೈಸರ್ಸ್ಗಳನ್ನ, ಯಾವುದಾದ್ರೂ ಒಂದು ಬನಾನಾ ಪೀಲ್ ಫರ್ಟಿಲೈಸರ್, ನೀಮ್ ಕೇಕ್ ಪೌಡರ್, ಯಾವುದಾದ್ರೂ ಒಂದು ಫರ್ಟಿಲೈಸರ್ಸ್ನ ಕೊಟ್ಕೋತಾ ಇರ್ಬೋದು. ಎಗ್ ಶೆಲ್ ಪೌಡರ್ ವಿತ್ ಬೆಕಾಸೂಲ್ಸ್, ನಾನು ಮಾಡೋ ನನಗೆ ತುಂಬ ಇಷ್ಟವಾದ ಒಂದು ಫರ್ಟಿಲೈಸರ್ ಅದು ಬೆಕಾಸೂಲ್ಸ್. ನೀವು ಮನಿ ಪ್ಲ್ಯಾಂಟ್ಗೆ ಆಗಲಿ ನೀವು ಬೆಕಾಸೂಲ್ಸ್ನ ಮಿಕ್ಸ್ ಮಾಡಿ ನೋಡಿ, ಅದ್ರ ಎಷ್ಟು ಗ್ರೀನಿಶ್ ಆಗುತ್ತೆ ಮನಿ ಪ್ಲ್ಯಾಂಟ್ ಲೀವ್ಸ್ಗಳು ಅಂತ ಅಂದರೆ ಅಷ್ಟು ಹೆಲ್ದಿಯಾಗಿ ಗ್ರೋ ಆಗುತ್ತೆ. ನನಗೆ ಎಗ್ ಶೆಲ್ ಜೊತೆ ಯಾವಾಗಲೂ ಮಿಕ್ಸ್ ಮಾಡಿ ಹಾಕೋದಕ್ಕೆ ತುಂಬ ಇಷ್ಟ. ನಾನು ಯಾವಾಗಲೂ ಹಾಗೆ ಹಾಕೋದು. ನನ್ನ ಮನಿ ಪ್ಲ್ಯಾಂಟ್ಸ್ಗಳು ಎಲ್ಲದೂ ತುಂಬ ಹೆಲ್ದಿಯಾಗಿ ಇದೆ.
ಅದೇ ಪ್ರೊಸೀಜರ್‌ನ ನಾನು ಹೈಬಿಸ್ಕಸ್‌ಗೂ ನಾನು ಟ್ರೈ ಮಾಡ್ತೀನಿ. ಹೈಬಿಸ್ಕಸ್ ಪ್ಲಾಂಟ್ ಮೇಲೂ ಆ ಆ ಒಂದು ಎಗ್ ಶೆಲ್ ಪೌಡರ್ ಮತ್ತು ಬೆಕಾಸೂಲ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನು ನೀವು ಏನೂ ಇಲ್ಲ ನಿಮ್ಮ ಹತ್ರ ಅಂದ್ರೂ ಎವ್ರಿ ವೀಕ್ ಅದನ್ನೇ ಮಾಡ್ಬೋದು. ಗಿಡಗಳು ಚೆನ್ನಾಗೇ ಇರುತ್ತೆ. ತುಂಬಾನೇ ತುಂಬ ಏನು ಕೊಡೋಕ್ಕೆ ಹೋಗೋದು ಬೇಡ. ಸ್ಮಾಲ್ ಕ್ವಾಂಟಿಟಿಯಲ್ಲಿ ಕೊಟ್ಕೊಂಡು ಹೋದ್ರೂ ಚೆನ್ನಾಗಿರುತ್ತೆ. ಆನಿಯನ್ ಪೀಲ್ ಫರ್ಟಿಲೈಸರ್ ಎಲ್ರ ಮನೇಲೂ ಇದ್ದೇ ಇರುತ್ತೆ. ಸೊ ಎಲ್ಲದನ್ನು ನಾವು ಒಂದೊಂದು ವಾರ ಅಂದ್ಕೊಂಡು ಕೊಟ್ಕೋಬೋದು. ಕೆಲವೊಂದು ಸಾರಿ ಗ್ರೋತ್ ತುಂಬಾ ನಿಂತು ಹೋಗಿದ್ದವಾಗ DAP ಕೊಡ್ತೀನಿ ನಾನು. ಮತ್ತು NPK ಫರ್ಟಿಲೈಸರ್, ಕೆಮಿಕಲ್ ಫರ್ಟಿಲೈಸರು ಕೊಡ್ತೀನಿ. ಮತ್ತು ಎವ್ರಿ ವೀಕ್ ನೀಮ್ ಆಯಿಲ್ನ ಸ್ಪ್ರೇ ಮಸ್ಟ್ ಆ್ಯಂಡ್ ಶುಡ್ ಸ್ಪ್ರೇ ಮಾಡಲೇಬೇಕು. ಗಿಡಗಳು ಹೆಲ್ದಿಯಾಗಿರಬೇಕು, ಹೂ ಬಿಡ್ತಾ ಇರಬೇಕು ಅಂತ ಅಂದರೆ ನೀಮ್ ಆಯಿಲ್ನ ಸ್ಪ್ರೇ ಮಾಡಲೇಬೇಕು. ಯಾವುದೇ ಕೆಲಸ ಇದ್ರೂ ಅದು ಬಿಟ್ಬಿಟ್ಟು ಎವ್ರಿ ವೀಕ್ ನೀಮ್ ಆಯಿಲ್ ಸ್ಪ್ರೇನ ಮಾಡಲೇಬೇಕು. ಹಾಗಿದ್ದವಾಗ ಮಾತ್ರ ನೀವು ಬೇಕಾದಷ್ಟು ಹೂಗಳು ಬಿಡೋದು. ಅದರ್ವೈಸ್ ನೋ ಫ್ಲವರಿಂಗ್ಸ್. ಇವತ್ತು ಆಲ್ಮೋಸ್ಟ್ ಎಲ್ಲ 100 ಪಾಟ್ಸ್ಗಳಿಗೂ ಕೊಡಬೇಕು ನಾನು ಗೊಬ್ಬರನ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಗಿಡಕ್ಕಾಗುತ್ತೆ. ಎಲ್ಲವುದನ್ನು ನಾನು ರೆಕಾರ್ಡ್ ಮಾಡೋಕ್ಕಾಗೋದಿಲ್ಲ. ಎಷ್ಟಾಗುತ್ತೆ ಅಷ್ಟನ್ನು ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಎಲ್ಲ ಗಿಡಗಳಲ್ಲೂ ಮೊಗ್ಗುಗಳು ತುಂಬ ಚೆನ್ನಾಗಿದೆ. ಮೊಗ್ಗುಗಳು ಜಾಸ್ತಿ ಸಂಖ್ಯೆಯಲ್ಲಿದೆ. ನಾವು ಈ ರೀತಿ ಮೇಲಿಂದ ಗೊಬ್ಬರ ಕೊಡೋದ್ರಿಂದನೇ ಅಷ್ಟೊಂದು ಮೊಗ್ಗುಗಳು ಬರೋದಕ್ಕೆ ಸಾಧ್ಯ. ಸೊ ನೀವು ಈ ರೀತಿ ಪ್ರೊಸೀಜರ್ಸ್ಗಳನ್ನ ಫಾಲೋ ಮಾಡಿ ನಿಮ್ಮ ಗಿಡದಲ್ಲಿನೂ ಇಷ್ಟೇ ಹೂಗಳನ್ನ ಬರೋ ಥರ ಮಾಡ್ಕೋಬೋದು. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋನ ವಾಚ್ ಮಾಡಿ. ಯಾರು ನೋಡೋದೇ ಇಲ್ಲ, 1-2-3 ಮಿನಿಟ್ಸ್ ಮಾತ್ರ ನೋಡ್ತೀರಾ. ಫರ್ಟಿಲೈಸರ್ ಏನು ಹಾಕ್ತೀರಾ ಅಂತ ಕೇಳ್ತೀರಾ, ಅದನ್ನು ಮಾತ್ರ ನೋಡ್ತೀರಾ. ಪೂರ್ತಿ ನಾನೇನು ಮಾತಾಡ್ತೀನಿ ಅನ್ನೋದನ್ನು ಫುಲ್ ವಿಡಿಯೋನ ವಾಚ್ ಮಾಡಿ. ನಿಮಗೂ ಇದರಿಂದ ಹೆಲ್ಪ್ ಆಗುತ್ತೆ ಹೊರತು ಏನು ಇದಾಗೋದಿಲ್ಲ. 10 ನಿಮಿಷ ಕೂತ್ಕೊಂಡು ನೋಡೋದ್ರಿಂದ ನಿಮ್ಮ ಟೈಮ್ ಪಾಸು ಆಗುತ್ತೆ. ನಾನೇನು ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಆ ರೀತಿ ರೆಮಿಡೀಸ್ನ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಗಿಡದಲ್ಲಿ ಅಷ್ಟೇ ಹೂಗಳು ಬರುತ್ತೆ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಸನ್ಲೈಟ್ ಅವಶ್ಯಕತೆ ತುಂಬ ಇದೆ. ಡೈಲಿ 6 ಅವರ್ಸ್ ಡೈರೆಕ್ಟ್ ಸನ್ಲೈಟ್ ಬೇಕೇ ಬೇಕು. ಆ ರೀತಿ ಡೈರೆಕ್ಟ್ ಸನ್ಲೈಟ್ ಬಿದ್ದಾವಾಗಲೇ ತುಂಬ ಹೂಗಳು ಬರೋದು. ಅದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಯಾವಾಗ್ಲೂ. ಹೈಬಿಸ್ಕಸ್ನ ಏನಿಲ್ಲ ಅಂತ ಅಂದ್ರೂ ಗೊಬ್ಬರ ಕೊಟ್ಬಿಟ್ಟು ನೀವು ಡೈರೆಕ್ಟ್ ಸನ್ಲೈಟಲ್ಲಿ ಇಡಿ, ಚೆನ್ನಾಗಿ ಹೂ ಬಂದೇ ಬರುತ್ತೆ. ಮತ್ತು ನಿಮ್ಮ ಆಯಿಲ್ನ ಎವ್ರಿ ವೀಕ್ ಸ್ಪ್ರೇ ಮಾಡಿ. ಎಲ್ಲರೂ ಮಾಡ್ತಾರಲ್ಲ, ಏನೇನೋ ಗೊಬ್ಬರಗಳು ಕೊಡ್ತಾರಲ್ಲ, ಆ ರೀತಿ ಎಲ್ಲ ನನಗೆ ಕೊಡೋದಕ್ಕೆ ಬರೋದಿಲ್ಲ. ನಾನು ಮಾಡೋಷ್ಟು ಕೆಲವೊಂದು ರೆಮಿಡೀಸ್ನ ನೀವು ಓಲ್ಡ್ ವೀಡಿಯೋಸಲ್ಲಿ ನೋಡಬಹುದು. ಅದನ್ನೇ ಫಾಲೋ ಮಾಡಿಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಹೂ ಬರುತ್ತೆ ನನ್ನ ಗಾರ್ಡನಲ್ಲಿ. ಸೊ ನೀವು ಇದೇ ರೀತಿ ಫಾಲೋ ಮಾಡಿದ್ರೆ ನಿಮ್ಮ ಗಾರ್ಡನಲ್ಲೂ ಸಹ ಖಂಡಿತ ಹೂಗಳು ಬರುತ್ತೆ. ಏನೇ ಇದ್ದಿದ್ರೂ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಆದಷ್ಟು ನಾನು ಗೊತ್ತಿರೋ ಅಷ್ಟನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆದಷ್ಟು ಪೂರ್ತಿ ವಿಡಿಯೋನ ನೋಡೋದಕ್ಕೆ ಟ್ರೈ ಮಾಡಿ. ಇದು ನೋಡಿ, ತುಂಬ ಒಂದು ಚಿಕ್ಕ ಗಿಡ ಇದು, ಹೈಬಿಸ್ಕಸ್ ಪ್ಲ್ಯಾಂಟ್ ನರ್ಸರಿಯಿಂದ ತಂದಿದ್ದು. ಬಟ್ ಎಷ್ಟು ಮೊಗ್ಗುಗಳಿದೆ ಇದು ಗಿಡದಲ್ಲಿ ನೋಡ್ಬೋದು. ಅದೇ ನಾನು ಹೇಳಿದ್ದು, ನಾವು ಎಷ್ಟು ಗಿಡಗಳನ್ನ ಕೇರ್ ಮಾಡ್ತೀವಿ ಅಷ್ಟು ಹೂಗಳು ಆ ಗಿಡಗಳಿಂದ ನಾವು ಪಡ್ಕೊಳ್ಬಹುದು. ನನ್ನ ಹತ್ರ ಕೆಲವೊಂದು ಹಳೆ ಗಿಡಗಳಿದೆ, ಅದರಲ್ಲೂ ಸಹ ಅಷ್ಟೇ ಸಂಖ್ಯೆಯಲ್ಲಿ ಹೂಗಳು ಬಿಡುತ್ತೆ. ಇದಕ್ಕೆ ಕಾರಣ ನಾನು ಈ ರೀತಿ ಮಾಡೋ ಒಂದು ರೆಮಿಡಿನೇ. ಇದು ಒಂದು ಒಳ್ಳೆ ರೆಮಿಡಿ ಇವರೇ, ಪ್ರತಿಯೊಬ್ಬರೂ ಫಾಲೋ ಮಾಡಬೇಕಾದಂತಹ ಒಂದು ರೆಮಿಡಿ. ಇದರಿಂದ ಯಾವ ಅಡ್ವರ್ಸ್ ಎಫೆಕ್ಟು ಆಗೋದಿಲ್ಲ. ಗಿಡಗಳಿಗೆ ಬೇಕಾದಂತಹ NPK ಫರ್ಟಿಲೈಸರ್ ಬರೀ ಇದರಿಂದನೇ ಸಿಗುತ್ತೆ. ಬೇರೆ ನೀವು ಏನು ಗೊಬ್ಬರ ಹಾಕದೇ ಇದ್ರೂ ಇದೊಂದು ಕೌಡಂಗ್ ಫರ್ಟಿಲೈಸರ್, ಶೀಪ್ ಡಂಗ್ ಫರ್ಟಿಲೈಸರ್ ಮತ್ತು ಗಾರ್ಡನ್ ಸಾಯಿಲಿಂದಾನೇ ಸಿಗುತ್ತೆ. ಅದಕ್ಕೆ ನೀವು ನೀಮ್ ಕೇಕ್ನ ಪೌಡರ್ನ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅಲ್ಲಿ ಫಂಗಸ್ಸೂ ರೆಡ್ಯೂಸ್ ಆಗುತ್ತೆ, ಹೂಗಳು ಜಾಸ್ತಿ ಬಿಡುತ್ತೆ. ನೀವು ನೋಡ್ಬೋದು ನನ್ನ ಪ್ರತಿಯೊಂದು ಗಿಡದಲ್ಲಿಯೂ ಸಹ ಅಷ್ಟೇ ಮೊಗ್ಗುಗಳಿದೆ. ತುಂಬ ಬಾಟಮಲ್ಲಿರುವಂತಹ ಎಲೆಗಳನ್ನ ಯಾವಾಗಲೂ ತೆಗೆದು ಹಾಕ್ತಾ ಇರಬೇಕು.
ಯಾಕೆಂದರೆ ಅದಕ್ಕೆ ಫಂಗಸ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಾವು ಹೀಗೆ ಮಾಡೋದ್ರಿಂದ ಅಟ್ಲೀಸ್ಟ್ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಬೋದು. ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ರೂ ಅಲ್ಲಿಗೆ ರೀಚ್ ಆಗೋದಿಲ್ಲ. ಕೆಲವೊಂದು ಸರಿ ನಾವು ಎಲೆ ಸಂದಿನಲ್ಲೇ ಆ ಫಂಗಸ್ ಕಲೆಕ್ಟ್ ಆಗಿರುತ್ತೆ. ಅದನ್ನು ನಾವು ಸಾಧ್ಯವಾದಷ್ಟು ತೆಗೆದುಹಾಕೋದೇ ಒಳ್ಳೆಯದು. ತೆಗೆದುಹಾಕ್ಬಿಟ್ಟು ನೀಮ್ ಆಯಿಲ್ ಸ್ಪ್ರೇ ಮಾಡಬೇಕು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.